ಹಲೋ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇವತ್ತಿನ ಕಂಟೆಂಟ್ ಬಂದು ಬಿಗ್ ಬಾಸ್ ಡೇ 4 ಇನ್ ಅ ಸಮ್ಮರಿ. ಬಿಗ್ ಬಾಸ್ ಡೇ 4ಅಲ್ಲಿ ಏನಾಯಿತು ಅಂದರೆ, ನಮ್ಮ ಲಾಯರ್ ಜಗದೀಶ್ ಅವರು ಮತ್ತು ರಂಜಿತ್ ಮತ್ತು ಶಶಿರ್ ಜೊತೆ ಮತ್ತೆ ಮೀಟಿಂಗ್ ಮಾಡ್ತಾಯಿರ್ತಾರೆ. ಮತ್ತು ಅವರಿಬ್ಬರು ಜಗಳ ಆಡ್ತಾರೆ. ಅದಾದಮೇಲೆ ನೆಕ್ಸ್ಟು ಜಗದೀಶ್ ಅವರು ಊಟ ಮಾಡಿದಿರ ಮನ್ಕೊತಾರೆ, ಡೇ 3. ಅದಾದಮೇಲೆ ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗುತ್ತೆ. ಜಗದೀಶ್ ಅವರು ಕ್ಯಾಶುವಲಾಗಿ ಎಲ್ಲರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಈ ಬಿಗ್ ಬಾಸಿ ಇಷ್ಟು ಆದರೂ ಜಗದೀಶ್ ಅವರು ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐ ಆಮ್ ಗೋನ್ ಎಕ್ಸ್ಪೋಸ್ ದಿಸ್ ಬಿಗ್ ಬಾಸ್ ಅಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವಾರ ಅವರಿಗೆ ಸರಿಯಾಗಿದೆ ಅಂತ ನನಗಂತೂ ಗೊತ್ತಾಗೋಯಿತು. ಸುದೀಪ್ ಅವರು ಹಾಕ್ಕೊಂಡು ರುಬ್ಬದೆ ಈ ವಾರ ರುಬ್ಬೋ ಕ್ಯಾಟಗರಿ ಯಾರು? ಲಾಯರ್ ಜಗದೀಶ್ ಅವರು. ಅದಾದಮೇಲೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ನೀವು ಯಾರನ್ನ ಸ್ವರ್ಗಕ್ಕೆ, ನರಕವಾಸಿಯಲ್ಲಿ ಯಾರನ್ನ ಸ್ವರ್ಗಕ್ಕೆ ತರಲು ಇಚ್ಛೆ ಪಡಲ್ಲ ಅಂತ ಎಲ್ಲರೂ ವೋಟ್ ಮಾಡ್ತಾರೆ. ಜಾಸ್ತಿ ವೋಟ್ ಬಂದು ಸುರೇಶ್ ಅವ್ರಿಗೆ ಬಿದ್ದಿರುತ್ತೆ. ಸುರೇಶ್ ಅವರು ಅದಕ್ಕೆ ಹತ್ಕೊತಾರೆ. ಆಮೇಲೆ ಸುರೇಶ್ ಅವರು ಐಶ್ವರ್ಯ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದಕ್ಕೆ ಐಶ್ವರ್ಯ ಅವರು ಗೊಳೋ ಅಂತ ಹತ್ಕೊಂಡು ಕ್ಯಾರೆಕ್ಟರ್ ಬಗ್ಗೆ ಸೈಲೆಂಟಾಗಿ ಕೂತ್ಕೊಬಿಡ್ತಾರೆ ಒಂದು ಕಡೆ. ಅದಾದಮೇಲೆ ಈಗ ಲವ್ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ ಗುರು. 2 ವೇ ಲವ್. ಐಶ್ವರ್ಯ ಅವರು ಧರ್ಮ 3 ಇದು ಟ್ರಯಾಂಗಲ್ ಲವ್ ಸ್ಟೋರಿ. ಐಶ್ವರ್ಯ ಅವರು, ಧರ್ಮ ಅವರು ಮತ್ತು ಅನುಷಾ ಅವರು. ಧರ್ಮ ಅವರು ಅನುಷಾ ಜೊತೆ ಮಾತಾಡಿದ್ರೆ ಐಶ್ವರ್ಯ ಅವ್ರಿಗೆ ಹೊಟ್ಟೆ ಉರಿಯುತ್ತಂತೆ. ಏನು ಗುರು, ಎಲ್ಲ ಇದೆ ಆಯಿತು ಗುರು. ಪ್ರತಿ ಸೀಸನ್ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಆದರೂ ಚೇಂಜ್ ಮಾಡಿಯಪ್ಪ. ಬೋರ್ ಆಗೋಗಿದೆ ಸ್ಕ್ರಿಪ್ಟ್ ಅಂತ ನಾನು ನಂಬಲ್ಲ ಬಿಗ್ ಬಾಸು. ಅದು ಅವ್ರ ಎಮೋಷನ್ಸ್ ಜೊತೆ ನಡೆಯೋ ಗೇಮ್ ಅದು. ಅದಾದಮೇಲೆ ಏನಾಗುತ್ತೆ ಅಂದರೆ, ಆ ಲವ್ ಸ್ಟೋರಿ ಬಗ್ಗೆ ರೇಗಿಸ್ತಾ ಇರ್ತಾರೆ. ಅದಾದಮೇಲೆ ಇನ್ನು ನೆಕ್ಸ್ಟು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಏನಕ್ಕೆ? ನರಕವಾಸಿಗಳಿಗೆ ಅವರು ಸಮರ್ಥರು ಅಂತ ಪ್ರೂವ್ ಮಾಡ್ಕೊಳೋಕ್ಕೆ, ಮತ್ತು ಸ್ವರ್ಗವಾಸಿಗಳಿಗೆ ಅವ್ರು ಏನಕ್ಕೆ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಪ್ರೂವ್ ಮಾಡ್ಕೊಳೋಕ್ಕೆ. ಆ ಟಾಸ್ಕ್ ಏನು ಅಂದರೆ, ಬಾಲ್ ಇರುತ್ತೆ, ಅಪ್ಪಲ್ಲಿ ಬಾಲ್ ಇರುತ್ತೆ. ಅದು 3 ರೌಂಡ್ಸಲ್ಲಿ ಓಡುತ್ತೆ. 5 ಜನ ಈಚ್ ಟೀಮು ಬಾಲ್ನ ಪುಷ್ ಮಾಡಬೇಕು. ಬಿಗ್ ಬಾಸ್ ಯಾವ ಕಲರ್ ಹೇಳ್ತಾರೋ ಆ ಕಲರ್ನ ಬಾಲ್ನ ಪುಷ್ ಮಾಡಿ ಅದನ್ನು ತೊಗೊಂಡು ಹೋಗಿ ಅವರು ಸೇವ್ ಮಾಡ್ಕೋಬೇಕು. ಪ್ರತಿ ಗೇಮ್ 15 ನಿಮಿಷ ಇರುತ್ತೆ. 15 ನಿಮಿಷ ಇರುತ್ತೆ. ಸೊ ಆ ರೌಂಡ್ ನಡೀತು. ಅದರಲ್ಲಿ ಈ ಫಸ್ಟ್ ರೌಂಡ್ ಮಾತ್ರ ಇವತ್ತು ನಡೀತು. ಫಸ್ಟ್ ರೌಂಡಲ್ಲಿ ಯಾರು ಗೆದ್ದರು ಅಂದರೆ ನೀವು ಶಾಕ್ ಆಗಿಬಿಡ್ತೀರ. ನರಕವಾಸಿಗಳು ಗೆದ್ದಿದ್ದು. ನರಕವಾಸಿಗಳು ಗೆದ್ದರು. ತ್ರಿವಿಕ್ರಮ್ ಅವ್ರಿಗೆ ಏನೋ ಇಂಜುರಿ ಆಯಿತು ಇದು ಮಾಡಬೇಕಾದ್ರೆ. ಸೊ ಆ ಇಂಜುರಿ ನಡೆದ ಕಾರಣ ನಾಳೆ ಲಾಯರ್ ಜಗದೀಶ್ ಅವರು ಅವ್ರನ್ನ ರೀಪ್ಲೇಸ್ ಮಾಡ್ಬೋದು. ಅಷ್ಟಿಗೆ ಎಪಿಸೋಡನ್ನ ಎಂಡ್ ಮಾಡಿದ್ರು. ಅದಾದಮೇಲೆ ಏನಾಯಿತು ಅಂತ ನಾವು ಮುಂದಿನ ಎಪಿಸೋಡ್ವರೆಗೂ ಕಾಯಬೇಕಾಗತ್ತೆ. ಇಷ್ಟೇ ಅವರು, ಏನು ಜಾಸ್ತಿ ಇರಲಿಲ್ಲ ಇವತ್ತು. ಸಿಂಪಲ್ಲಾಗಿ ಇತ್ತು ಇವತ್ತು ಎಪಿಸೋಡು. ನಾಟ್ ಸೋ ಇಂಟ್ರೆಸ್ಟಿಂಗ್. ದ ಟಾಸ್ಕ್ ವಾಸ್ ಇಂಟ್ರೆಸ್ಟಿಂಗ್. ಟಾಸ್ಕ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಸೀಸನ್ ಅನಿಸುತ್ತೆ. ಫಸ್ಟ್ ವೀಕಲ್ಲೇ ಇಂಥ ಟಾಸ್ಕ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋದು. ಸೂಪರ್ವಾಗಿದೆ ಟಾಸ್ಕು. ನೀವು ಬಿಗ್ ಬಾಸ್ನ ಮಿಸ್ ಮಾಡ್ಕೊಂಡಿದ್ರೆ ಜಿಯೋ ಸಿನಿಮಾ ಆ್ಯಪಲ್ಲಿ ನೋಡಿ. ಇನ್ನೊಂದು ಏನಂದರೆ, ಬಿಗ್ ಬಾಸ್ ಬಗ್ಗೆ ಇಷ್ಟು ವರ್ಸ್ಟಾಗಿ ಮಾತಾಡಬಾರ್ದು. ಸೊ ಐ ವಾಂಟ್ ಸುದೀಪ್ ಸರ್ ಟು ಸ್ಪೀಕ್ ಅಗೇನ್ಸ್ಟ್ ದಿಸ್. ಲಾಯರ್ ಜಗದೀಶ್ ವಿರುದ್ಧ ಸುದೀಪ್ ಸರ್ ಮಾತಾಡಲೇಬೇಕು. ಸುದೀಪ್ ಸರ್ ಫ್ಯಾನ್ ಎಷ್ಟು ಜನ ಇದನ್ನು ಹೋಗ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೈ ಕಿಚ್ಚ ಅಂತ ಹಾಕಿ, ಜೈ ಕಿಚ್ಚ ಅಂತ ಹಾಕಿ. ನೆಕ್ಸ್ಟ್ ಬರೋದಾದರೆ, ನಾಳಿನ ಟಾಸ್ಕ್ ಯಾರು ಗೆಲ್ಬೋದು ಅಂದರೆ, ನನ್ನ ಪ್ರಕಾರ ನರಕವಾಸಿನೇ ಗೆಲ್ತಾರೆ ಕೂಡ. ನರಕವಾಸಿಯಿಂದ ಯಾರ್ಯಾರು ಆಡಿದ್ರಂದರೆ, ರಂಜಿತ್ ಅವರು, ಮೋನಿಶಾ ಅವರು, ಆಮೇಲೆ ಮೋಕ್ಷಿತ ಅವರು, ಶಶಿರ್ ಅವರು ಮತ್ತು ಸುರೇಶ್ ಅವರು. ಅವ್ರ ಜೊತೆ ಇನ್ನೊಬ್ರು ಯಾರಪ್ಪ ಆಡಿದ್ದು, ಮಾನಸ್ ಅವರು. ಇವರು 5 ಜನ ನರಕವಾಸಿ ಟೀಮಿಂದ ಆಡಿದ್ದು. ಸ್ವರ್ಗವಾಸಿಯಿಂದ ತ್ರಿವಿಕ್ರಮ್ ಅವರು, ಮಂಜು ಅವರು, ಧರ್ಮ ಅವರು ಮತ್ತು ಐಶ್ವರ್ಯ ಅವರು, ಭವ್ಯ ಅವರು. ಸೊ ಸ್ವರ್ಗವಾಸಿ ಟೀಮ್ ಅಷ್ಟು ಸ್ಟ್ರಾಂಗ್ ಇಲ್ಲ ಗುರು.
ನರಕವಾಸಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ಅದು ನನ್ನ ಒಪಿನಿಯನ್. ವೋಟಿಂಗ್ ಲೈನ್ಸ್ ಆಲ್ರೆಡಿ ಓಪನ್ ಆಗಿದೆ. ಸೊ ಹೋಗಿ ಈಗಲೇ ವೋಟ್ ಮಾಡಿ, ನಿಮ್ಗೆ ಇಷ್ಟ ಆದವ್ರನ್ನ ಸೇವ್ ಮಾಡಿ. ನಾನು ಹೇಳ್ತೀನಿ ಗುರು, ಹಂಸೋರು ವೇಸ್ಟ್ ಕ್ಯಾರೆಕ್ಟರ್ ಗುರು. ಈ ವಾರ ಹೋಗೋದೆ ಹಂಸೋರು. ನಾಳೆ ಕೊನೆ ದಿನ ಇದೆ, ಫ್ರೈಡೇ. ಅದಾದಮೇಲೆ ನಮ್ಮ ಕಿಚ್ಚವರು ಬಂದು ಯಾರ್ಯಾರು ಏನೇನು ಮಾಡಿದ್ರು, ಏನೇನು ಮಾಡಬೇಕು ಅಂತ ಕ್ಲಾಸ್ ತೊಗೊತಾರೆ. ಇದಾಗಿತ್ತು ಇವತ್ತಿನ ಕಂಟೆಂಟ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಕ್ ಕೊಟ್ಟೋಗಿ ಬರು ಪ್ಲೀಸ್. ಇನ್ನೇನು ಕೇಳಲ್ಲ ನಾನು, ಲೈಕ್ ಕೊಟ್ಟರೆ ಅದು ನನಗೆ ಮೋಟಿವೇಶನ್ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಇಂಪ್ರೂವ್ ಮಾಡ್ಕೊತೀನಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಬಾಯ್ ಬಾಯ್ ಬಾಸು, ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.